ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಕಷ್ಟಕರವಾದಂತಹ ದಿನ. ಕೆಲವೊಂದು ವಿಚಾರದಲ್ಲಿ ಭಾಗ್ಯೋದಯವಾದರೂ ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗುತ್ತದೆ. ಆದ್ದರಿಂದ ಹಿರಿಯರ ಬಗ್ಗೆ ಗೌರವದಿಂದ ನಡೆದುಕೊಳ್ಳಿ, ಅವರ ಆಶೀರ್ವಾದ ಪಡೆದುಕೊಳ್ಳಿ. ವೃಷಭ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುವ ದಿನ. ಯಾವುದೇ ಮುಖ್ಯ ನಿರ್ಧಾರಗಳನ್ನ ಮಾಡಲು ಹೋಗಬೇಡಿ. ಯಾರು ನಿಮಗೆ ಎಂದು ಸಹಕಾರ ನೀಡೋದಿಲ್ಲ. ಅದೇ ರೀತಿ ದಾಂಪತ್ಯ ಜೀವನದಲ್ಲೂ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನ. ಎಲ್ಲಾ ಕಡೆಯೂ ನಿಮಗೆ ಒಳಿತಾಗುತ್ತದೆ. ಬೇರೆಯವರಿಗೆ ಸಹಕಾರ ಕೂಡ ನಿಮಗೆ ಪ್ರಾಪ್ತಿ ಮಾಡುವ ಅವಕಾಶ ಇರುತ್ತದೆ. ಆದರೆ ಯಾವುದೇ ಕೆಲಸ ಮಾಡುವಾಗ ಬೇರೆಯವರ ಸಲಹೆ ಮೇರೆಗೆ ಹೋಗಬೇಡಿ. ನೀವೇ ಸ್ವಯಂ ನಿರ್ಧಾರ ಮಾಡಿ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳಿ. ಕಟಕ ರಾಶಿ, ಇಂದು ಸಾಮಾಜಿಕ ವ್ಯವಹಾರದಲ್ಲಿ ಜಯ ಪ್ರಾಪ್ತಿಯಾಗುತ್ತದೆ. ಯಾರ ದ್ವೇಷಗಳು ನಿಮಗೆ ಇರೋದಿಲ್ಲ. ನಿಮ್ಮ ಶತ್ರುಗಳಿಂದ ಯಾವುದೇ ಭಯ ಇಲ್ಲದೆ ಅವರನ್ನ ಹಿಮ್ಮೆಟ್ಟಲಿದ್ದೀರಿ. ಉತ್ತಮವಾದ ದಿನ ನಿಮ್ಮದು. ಸಿಂಹರಾಶಿಯವರಿಗೆ ದಾಂಪತ್ಯದಲ್ಲಿ ಪ್ರೇಮ, ಪ್ರೀತಿ ಇತ್ಯಾದಿ ವಿಚಾರದಲ್ಲಿ ಕಷ್ಟಕರವಾದ ದಿನ. ಯಾವುದೇ ರೀತಿಯ ಸಹಕಾರ ನಿಮಗೆ ಪ್ರಾಪ್ತಿಯಾಗುವುದಿಲ್ಲ. ಆದರೆ ನಿಮ್ಮ ಕ್ರಿಯಾತ್ಮಕ ಕೆಲಸಗಳಿಂದ ನೀವು ಎಲ್ಲವನ್ನ ಚೆನ್ನಾಗಿ ನಿಭಾಯಿಸುತ್ತೀರಿ. ಕನ್ಯಾರಾಶಿಯವರಿಗೆ ಈ ದಿನ ಮನಸ್ಸಿಗೆ ಕ್ಲೇಶಕರವಾಗಿದೆ. ಆಸ್ತಿಪಾಸ್ತಿ ವಿಚಾರ, ಸಂಸಾರದ ವಿಚಾರ ಇತ್ಯಾದಿಗಳಲ್ಲಿ ಸ್ವಲ್ಪ ಕ್ಲೇಶ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಯಾವುದೇ ಇಂದು ಮುಖ್ಯ ನಿರ್ಧಾರಗಳು ಬೇಡ. ತುಲಾರಾಶಿಯವರಿಗೆ ಇಂದು ಕಷ್ಟಕರವಾದಂತಹ ದಿನ. ಬಂಧು ಬಾಂಧವರಿಂದ, ಸಹೋದರರಿಂದ ಸಹಾಯ ಪಡೆದುಕೊಳ್ಳುತ್ತೀರಿ. ಆತ್ಮವಿಶ್ವಾಸ ಕೂಡ ಚೆನ್ನಾಗಿರಲಿದ್ದು ಯಾವುದೇ ಅಡಚಣೆ ಇರುದ್ದರೂ ಭಯ ಪಡುವ ಅಗತ್ಯ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳು ಕಾಡಬಹುದು. ಆರ್ಥಿಕ ಸುಭದ್ರತೆಯ ಬಗ್ಗೆ ಹೆಚ್ಚಿನ ಒತ್ತು ನೀಡಲಿದ್ದೀರಿ. ಕೆಲಸ ಕಾರ್ಯಗಳು ಹಾಗೂ ಫ್ಯಾಮಿಲಿ ವಿಚಾರ ಸರಿದೂಗಿಸುವ ಮೂಲಕ ಸಮಯ ಕಳೆಯುತ್ತೀರಿ. ಧನುಸು ರಾಶಿಯವರಿಗೆ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇದೆ. ಹಿಂದಿನ 3-4 ದಿನಗಳಲ್ಲಿ ಇದ್ದ ಕ್ಲೇಶ ದೂರವಾಗುತ್ತದೆ. ಇವತ್ತು ಖುಷಿಯಾಗಿ ಸಮಯ ಕಳೆಯುತ್ತೀರಿ. ಇತರರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತೀರಿ. ಮಕರ ರಾಶಿಯವರಿಗೆ ಕಷ್ಟಕರವಾದ ದಿನ. ಯಾವುದೇ ಮುಖ್ಯ ನಿರ್ಧಾರ ಎಂದು ಬೇಡ. ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಬೇರೆಯವರು ನಿಮ್ಮನ್ನ ಬಿಟ್ಟು ಹೋಗುವ ಸಾಧ್ಯತೆಗಳಿವೆ. ಹಾಗಾಗಿ ಬಹಳ ಜಾಗರೂಕತೆಯಿಂದ ಇರೋದು ಉತ್ತಮ. ಕುಂಭರಾಶಿಯವರಿಗೆ ದಿನ ಒಳ್ಳೆ ದಿನ. ಭಾಗ್ಯೋದಯವಾದ ದಿನ. ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದ್ದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಕೊನೆಯದಾಗಿ ಮೀನರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ನೀಡಬೇಕಾಗುತ್ತೆ. ಇನ್ನು ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಸಂಸಾರ ಹಾಗೂ ಕೆಲಸ ಎರಡನ್ನ ಸರಿದೂಗಿಸಿಕೊಂಡು ಹೋಗಬೇಕಾಗುತ್ತೆ. ಇಂದು ಹಿರಿಯರ ಭಗವಂತನ ಆರಾಧನೆ, ಧ್ಯಾನ ಮಾಡುವ ಮೂಲಕ ಉತ್ತಮ ಫಲ ಪಡೆಯಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.